ಡಿಲೀಟ್ ಆಗಿಬಿಡ್ತು. ತುಂಬ ಬೇಜಾರಾಗೋಯಿತು. KRSಗೆ ಹೋಗೆಲ್ಲ ಮಾಡಿದ್ದು. ಸೊ ಇನ್ನು ನಾನು ಆವಾಗಲೇ ಹೇಳ್ದಂಗೆ ನಾವು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಸೊ ಈ ರೀತಿ ಎಲ್ಲನೂ ರೆಡಿ ಮಾಡ್ಕೋತೀವಿ. ಎಲ್ಲನೂ ಫಸ್ಟ್ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಡುಗೆ ವೀಡಿಯೋ ಮಾಡಬೇಕು ಅಂದರೆ ಇದೇ ರೀತಿ ಮಾಡೋದು. ಯಾವಾಗಲೂ ಅಷ್ಟೇ, ಎಲ್ಲರೂ ಅಷ್ಟೇ ಇದೇ ರೀತಿ ನೀಟಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಬಿಡ್ತಾರೆ. ಅಂದರೆ ಒಬ್ಬೊಬ್ಬರೇ ಮಾಡ್ತೀವಲ್ಲ ನಾವು, ಸೊ ಅವಾಗ ಈ ರೀತಿ ಮಾಡ್ಕೋತೀವಿ. ಜೊತೆಗೆ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಇಷ್ಟು ಕಷ್ಟ ಆಗೋದೇ ಇಲ್ಲ. ಈ ರೀತಿ ಎಲ್ಲ ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಒಬ್ಬರೇ ಆದರೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಏನಾದರೂ ಸ್ಟ್ಯಾಂಡ್ ಇಲ್ಲ ಅಂದರೆ ಈ ರೀತಿ ಮಾಡಬೇಕಾಗುತ್ತೆ. ಸ್ಟ್ಯಾಂಡ್ ಇದ್ದರೂ ಅಷ್ಟೇ ಈ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ಕೋಬೇಕು. ಯಾರಾದರೂ ಜೊತೆಗಿದ್ರೆ ಅವ್ರ ಜೊತೆ ಮಾತಾಡಿಕೊಂಡು ವೀಡಿಯೋನ ಮಾಡ್ಬೋದು. ಅಂದರೆ ಸ್ಫೂರ್ತಿ ಅಂದರೆ ಅಪ್ಪ ಇದ್ರಲ್ಲ, ನಮ್ಮ ಅಪ್ಪ ಇದ್ರೆ ಅವಳು ಜಾಸ್ತಿ ಮಾತಾಡೋದಿಲ್ಲ. ಅದಕ್ಕೆ ಅವಳು ಮಾತಾಡಲಿಲ್ಲ, ಸುಮ್ಮನೆ ಹಂಗೆ ಮಾಡ್ತಾಯಿದ್ಲು. ಸೊ ನನಗೆ ಇದು ರೆಸಿಪಿ ತುಂಬ ಇಷ್ಟ ಅಂತೇಳಿ ಕಲಿತ್ಕೊಂಡೆ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಅದು ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹೋಗಿ ಒಂದು ಸಲ ಚೆಕ್ ಮಾಡಿ. ಅಶ್ವಿನಿ ಕನ್ನಡ ಬ್ಲಾಗ್ಸ್ ಅಂತ ಟೈಪ್ ಮಾಡಿ. ಗಾಯ್ಸ್, ಅಪ್ಪಿಲಿ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂದರೆ ಅವನಿಗೆ ಗೊಂಬೆ ಹಾಕ್ಕೊಟ್ಬಿಟ್ರೆ ಸುಮ್ಮನೆ ಕೂತ್ಕೋತಿದ್ದ. ಅವನಿಗೆ ಗೊಂಬೆ ಹಾಕ್ಕೊಟ್ಟಿಲ್ಲ ನಮ್ಮಪ್ಪ. ಮೂವಿ ಬಂದಿತ್ತು ಅಂತ ಮೂವಿ ನೋಡ್ತಾಯಿದ್ರು. ಶ್ರೀರಾಮ್ ಮೂವಿ ಬಂದಿತ್ತು ಶಿವರಾಜ್ ಕುಮಾರ್ದು. ಸೊ ಆ ಮೂವಿನ ಹಾಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಇವನಿಗೆ ರಿಮೋಟ್ ಕೊಡ್ತಾಯಿಲ್ಲ. ಇವನು ಬೇರೆ ಅಮ್ಮ ಮೊಟ್ಟೆ ಬೇಯಿಸ್ತಾ, ಮಾಮ ಮೊಟ್ಟೆ ಬೇಯಿಸ್ತಾ ಅಂದ್ಕೊಂಡು ಬರ್ತಾನೆ ಇದ್ದಾನೆ. ಫಸ್ಟು ನಾವೇನು ಅಂದ್ಕೊಂಡು ಪಲಾವ್ ಮಾಡಿಬಿಡೋಣ, ನೀನು ಪಲಾವ್ ಮಾಡು, ನಾನು ಚಿಕನ್ ಚಾಪೀಸ್ ಮಾಡ್ತೀನಿ. ಏನಕ್ಕೆ ಅವತ್ತು ಒಂದಿನ ನಾನು ಚಿಕನ್ ಚಾಪೀಸ್ ಮಾಡಿದ್ನಲ್ಲ, ಅದೇ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಿನ. ಸೊ ಅದು ತುಂಬ ಚೆನ್ನಾಗಿತ್ತು. ಅದೇ ರೀತಿ ಬೇರೆ ರೀತಿ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು, ನೀನು ಪಲಾವ್ ಮಾಡೋದು ಹೇಳ್ಕೊಡು, ನಾನು ಚಿಕನ್ ಚಾಪೀಸ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳಿ ಅವಳು ಪಲಾವ್ನ ಮಾಡ್ತಾಯಿದ್ಲು, ನಾನು ವೀಡಿಯೋನ ಮಾಡ್ತಾಯಿದ್ದೆ. ಹಾಗೆ ಯಾವ ಥರ ಮಾಡ್ತಾರೆ ಅಂತೆಲ್ಲ ಕೇಳಿಕೊಂಡು ವೀಡಿಯೋನ ಮಾಡ್ತಾಯಿದ್ದೆ. ಸೊ ಏನಕ್ಕೆ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನಿಜವಾಗ್ಲೂ ವೀಡಿಯೋಗೋಸ್ಕರ ಸುಳ್ಳು ಹೇಳ್ತಾಯಿಲ್ಲ. ಎಷ್ಟು ಚೆನ್ನಾಗಿತ್ತಿದ್ದು ಅಂದರೆ ಪಲಾವ್ ಅಂದರೆ ಬಿರಿಯಾನಿ. ಹೇಳಬೇಕಾದ್ರೆ ಕೆಲವೊಂದು ಸಲ ಬಿರಿಯಾನಿನ ಪಲಾವ್ ಅಂತಲೇ ಹೇಳ್ಬಿಡ್ತೀವಿ. ತುಂಬ ಚೆನ್ನಾಗಿತ್ತು ಇದು. ಸೊ ಅವಳು ನೀಲಿ ಕಲರ್ದು ತೇಜುದು ಬಿರಿಯಾನಿ ಪೌಡ್ರು ಬೇಕು ಅಂತ ಹೇಳಿದ್ಲು. ಅದನ್ನೇ ತಗೊಂಡು ಬಂದು ಕೊಟ್ಟಿದ್ದೆ ನಾನು. ಅದಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ಲು. ಬಟ್ ಅದೇ ಬೇಕು ಅಂತ ಫಸ್ಟ್ ಹೇಳಿದ್ಲಲ್ಲ ಅಂತೇಳಿ 3 ಅಂಗಡಿಗೆ ಹೋಗಿ 3ನೇ ಅಂಗಡಿಲಿ ಸಿಕ್ತದು ಪೌಡ್ರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತಿದ್ದು ಟೇಸ್ಟು ಅಂದರೆ ಕಲ್ತ್ಕೋಬೇಕು ಅಂತಲೇ ಹೇಳಿ ಕಲ್ತ್ಕೊಂಡೆ. ಅವಳ ಕೈಲಿ ಹೇಳಿಸ್ಕೊಂಡು ಹಂಗೆ ವೀಡಿಯೋ ಕೂಡ ಮಾಡಿದೆ. ರೆಸಿಪಿ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ನೀವು ಮನೇಲಿ ಟ್ರೈ ಮಾಡಿದ್ರೆ ನಿಜವಾಗ್ಲೂ ನೀವು ಇಷ್ಟಪಡ್ತೀರಾ. ಆವಾಗ ನೀವೇ ಕಮೆಂಟ್ಸ್ ಮಾಡ್ತೀರಾ ಅಂತ ಹೇಳಿ ಆವಾಗಲೇ ಹೇಳ್ದಂಗೆ ಇನ್ನು ಅಪ್ಪಿ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂದರೆ, ಆ ಮೊಟ್ಟೆ ಇತ್ತಲ್ಲ, ಅವನು ಆವಾಗಲೇ ಹೇಳಿದ ಬೇಯಿಸ್ಕೊಡಮ್ಮ ಅಂತ ನಾನು ಅಂದೆ. ಸೊ ನಾನು ಗೊಜ್ಜು ಮಾಡಬೇಕಾದ್ರೆ ಅದನ್ನು ಹಾಕಿ ಫ್ರೈ ಮಾಡ್ತೀವಲ್ಲ, ಆವಾಗಲೇ ಮಾಡಿಕೊಡೋಣ ಅಂತೇಳಿ ಇನ್ನು ಸಪ್ರೇಟ್ ಏನು ಬೇಯಿಸೋಕೆ ಹೋಗಲಿಲ್ಲ. 5 ನಿಮಿಷಕ್ಕೂ ಬರ್ತಾನೆ ಇದ್ದ, ಅಮ್ಮ ಮೊಟ್ಟೆ ರೆಸಿಪಿ ಆಯಿತಾ, ಮೊಟ್ಟೆ ಬೇಯಿಸ್ತಾ ಅಂತ. ಸೊ ಅವ್ನಿಗೆ ಹೇಳ್ತಾನೆ ಇದ್ದೀನಿ, ಅವ್ನು ಕೇಳ್ತಾನೆ ಇರಲಿಲ್ಲ. ಅಷ್ಟು ಟಾರ್ಚರ್ ಕೊಟ್ಬಿಟ್ಟ. ಅದು ಅಲ್ಲದೆ ಫಸ್ಟು ಪಲಾವ್ ಮಾಡಬೇಕು ಅಂದರೆ ಈಗ ಒಬ್ಬರು ವೀಡಿಯೋ ಮಾಡಬೇಕಲ್ವ, ನಾನು ವೀಡಿಯೋ ಮಾಡ್ತಾಯಿದ್ದೆ. ಪಲಾವ್ ಮಾಡೋಷ್ಟರಲ್ಲಿ 7:30 ಆಗೋಯಿತು. ಇನ್ನು ನಾನು ಅದಾದಮೇಲೆ ಚಾಪೀಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತು. ಏನಕ್ಕಂದರೆ ಸ್ಟ್ಯಾಂಡ್ ಇರಲಿಲ್ವಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೆ, ಅವಳು ಪಲಾವ್ ಮಾಡ್ತಾಯಿದ್ಲು. ಹಾಗೆ ಪಲಾವ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊಬಿಟ್ಟು ಅದಕ್ಕೆ ಬೇಕಾಗಿರೋ ಮಸಾಲೆ ಹುರ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು, ಸೊ ಇನ್ನು ಹಾಗೆ ಅದಕ್ಕೆ ಏನೇನು ಬೇಕು ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಒಂದು ಸೈಡ್ ಇಟ್ಕೊಂಡು ಅದಾದಮೇಲೆ ನಾವು ಪಲಾವ್ನ ಮಾಡಿದ್ದು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಫಸ್ಟ್ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಪಲಾವ್ ಆದಮೇಲೆ ಏನಕ್ಕೆ ಅಂದರೆ ಫಸ್ಟು ಪಲಾವ್ ಮಾಡಿಬಿಟ್ರೆ ಎಲ್ಲ ತಿನ್ಕೋತಾರೆ. ಆಮೇಲೆ ಬೇಕು ಅಂದರೆ ಚಾಪೀಸ್ ಮಾಡಿದ್ರೆ ಅಪ್ಪ ಬೆಳಗ್ಗೆ ಚಪಾತಿ ಮಾಡುವೆ ಚಾಪೀಸ್ ಮಾಡು ಅಂತ ಹೇಳಿದ್ರಲ್ಲ. ಸೊ ಅದಕ್ಕೆ ಫಸ್ಟು ನಾವು ಇಲ್ಲಿ ಪಲಾವ್ನ ಮಾಡಿದ್ವು. ಪಲಾವ್ ಆದಮೇಲೆ ಚಾಪೀಸ್ಗೆ ನಾವು ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಚಾಪೀಸ್ ಮಾಡಿದ್ದು. ಇನ್ನೊಂದೇನಪ್ಪ ಅಂದರೆ ಹೊಂದಾಣಿಕೆ ತುಂಬ ಮುಖ್ಯ ಲೈಫಲ್ಲಿ. ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೂ ಆಗ್ಬೋದು, ಇಲ್ಲ ಮಕ್ಕಳು ಅಪ್ಪ ಅಮ್ಮನಾದರೂ ಆಗ್ಬೋದು, ಇಲ್ಲ ಅದಕ್ಕೆ ನಾದಿನಿದಾದರೂ ಆಗ್ಬೋದು, ಯಾರ್ದಾದರೂ ಆಗ್ಬೋದು, ಇಲ್ಲ ಒಬ್ಬ ಫ್ರೆಂಡ್ಸ್ದಾದರೂ ಆಗ್ಬೋದು. ಏನಕ್ಕಪ್ಪ ಅಂತ ಅಂದರೆ ಸೊ ಹೊಂದಾಣಿಕೆ ಇದ್ದರೆ ಯಾವುದೇ ರೀತಿ ಜಗಳ ಬರಲ್ಲ. ಕೆಲವೊಂದು ಸಲ ಈಗ ಅವರೇ ಒಂದು ಕೆಲಸ ಜಾಸ್ತಿ ಮಾಡಿಬಿಡ್ಬೋದು, ಇಲ್ಲ ನಾವೇ ಜಾಸ್ತಿ ಮಾಡಿಬಿಡ್ಬೋದು. ಸೊ ಅವಾಗ ಏನಾಗುತ್ತೆ ಅಂದರೆ ಹೊಂದಾಣಿಕೆ ಇರೋದ್ರಿಂದ ಏನನ್ಸಲ್ಲ. ಸೊ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಹೊಂದಾಣಿಕೆ ಇಲ್ಲ ಅಂದರೆ ಒಂದು ಪಾತ್ರೆ ಜಾಸ್ತಿ ತೊಳೆದ್ರೂ ಜಗಳ ಬರುತ್ತೆ ಕೆಲವೊಂದು ಮನೇಲಿ. ಇಲ್ಲಾಂದರೆ ಅವ್ರು ಕೂತಿರೋದು ನಾವು ಕೆಲಸ ಮಾಡೋದು ಅಂತ ನೋಡಿದ ತಕ್ಷಣ ಅದಕ್ಕೂ ಜಗಳ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದೆ. ಏನಕ್ಕೆ ಅಂದರೆ ಈಗ ಆಲ್ಮೋಸ್ಟ್ ನಾವೆಲ್ಲ ನೋಡ್ತಾನೇ ಇದ್ದೀವಿ, ತುಂಬ ಬರೀ ಜಗಳನೇ. ಅದು ಇದು ಕೆಲವೊಂದು ವಿಷಯ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಸೊ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ನನ್ನ ಪ್ರಕಾರ. ಏನಕ್ಕೆ ಅಂದರೆ ನಾವು ಸತ್ತಾಗ ದುಡ್ಡಿಂದ ಏನು ನಮ್ಮನ್ನು ಸುಡೋದಿಲ್ಲ. 4 ಜನ ಬರಬೇಕು, ಇಲ್ಲಾಂದರೆ ನಾವು ಎಲ್ಲಿ ಸತ್ತು ಬಿದ್ದಿರ್ತೀವಿ ಅಲ್ಲೇ ಬಿದ್ದಿರ್ತೀವಿ. ನಾಯಿ ನರಿ ಕಾಗೆ ತಿನ್ಕೊಂಡು ಹೋಗಬೇಕಾಗತ್ತೆ. ಸೊ ಜೀವನದಲ್ಲಿ ದುಡ್ಡಿಗೆ ತುಂಬ ಪ್ರಾಮುಖ್ಯತೆ ಕೊಡೋಕೆ ಹೋಗ್ಬೇಡಿ, ಸಂಬಂಧಗಳಿಗೆ ಕೊಡಿ. ಅದರಲ್ಲೂ ನಮ್ಮನ್ನು ಇಷ್ಟಪಡೋರು ಕೊಡಿ. ಸೊ ಏನಕ್ಕೆ ಹೇಳಿದೆ ಅಂತ ಅರ್ಥ ಆಯಿತು ಅಂತ ಅನಿಸುತ್ತೆ. ನನಗೆ ನನ್ನ ಲೈಫಲ್ಲಿ ಆಗಿರೋದು ಕೆಲವೊಂದು ವಿಷಯಗಳನ್ನ ನೆನಪು ಮಾಡ್ಕೊಂಡಾಗ ಸೊ ಏನಪ್ಪ ಅಂತಂದರೆ
ಹಿಂಗೆ ನಾನು ಒಬ್ರದ್ದು ಎಂಗೇಜ್ಮೆಂಟ್ಗೆ ಹೋಗ್ತೀನಿ. ಸ್ವಲ್ಪ ರಿಚ್ ಪೀಪಲ್ ಅವರು, ಓಕೆನಾ. ಸೊ ನಾನು ನನ್ನ ಫ್ರೆಂಡೆಲ್ಲ ಹೋಗ್ತೀವಿ. ನನ್ನ ಫ್ರೆಂಡ್ ಸ್ವಲ್ಪ ರಿಚ್ಚು ನನ್ನ ಜೊತೆ ಬಂದಿರೋಳ್ದು. ಸೊ ಅವಳನ್ನ ಮಾತಾಡಿಸ್ತಾರೆ, ನನ್ನನ್ನು ಮಾತೇ ಆಡಿಸೋದಿಲ್ಲ ಅವರು. ಸೊ ಆವಾಗ ನನಗೆ ಗೊತ್ತಾಗಿದ್ದು, ಯಪ್ಪಾ ದುಡ್ಡಿರೋರಿಗೆ ಬೆಲೆ ಜಾಸ್ತಿ, ದುಡ್ಡಿಲ್ಲ ಅಂದರೆ ಎಷ್ಟು ನಮ್ಮನ್ನ ಇದಾಗಿ ನೋಡ್ತಾರೆ ಅಲ್ವಾ. ಸೊ ಅದಾದಮೇಲೆ ನಾನು ಆಲ್ಮೋಸ್ಟ್ ರಿಚ್ ಆಗಿರೋ ಫ್ಯಾಮಿಲಿಗಳ ಫಂಕ್ಷನ್ಗೆ ಹೋಗೋದನ್ನೇ ಬಿಟ್ಬಿಟ್ಟೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಹೋಗಲೇಬೇಕಾಗುತ್ತೆ, ಅವಾಗ ಹೋಗ್ತೀನಿ. ಇನ್ನು ಕೆಲವೊಂದು ಸಲ ಅಂತೂ ನಾನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಬೇಡ ಅಂತ ಅಂದರೆ ನಾನು ಹೋಗೋದೇ ಇಲ್ಲ. ಮನೇಲಿ ಯಾರ್ಯಾರು ಇರ್ತಾರಲ್ಲ ಅವ್ರನ್ನೇ ಹೋಗಿ ಅಂತ ಹೇಳ್ಬಿಡ್ತೀನಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ನೀವು ಹೊಟ್ಟೆಗೆ ಅನ್ನನೇ ತಿನ್ನೋದು, ಸೊ ನಾವು ಅದನ್ನೇ ತಿನ್ನೋದು. ಯಾವಾಗಲೂ ಭೇದ ಭಾವ ಮಾಡಬೇಡಿ. ತುಂಬ ಒಂಥರ ಹೆಂಗಾಗ್ಬಿಡುತ್ತೆ ಅಂದರೆ ಒಂಥರ ಹಿಂಸೆ ಥರ ಆಗ್ಬಿಡುತ್ತೆ, ತುಂಬ ಬೇಜಾರಾಗ್ಬಿಡುತ್ತೆ. ಇದರಲ್ಲಿ ನಮ್ಮ ತಪ್ಪು ಏನೂ ಇರಲ್ಲ. ಏನಕ್ಕೆ ಅಂದರೆ ಸೃಷ್ಟಿ ಮಾಡಿದ್ದು ದೇವ್ರಲ್ವಾ. ಸೊ ಸೃಷ್ಟಿ ಮಾಡ್ಬೇಕಾದ್ರೆ ನಿಮ್ಮನ್ನು ಸ್ವಲ್ಪ ರಿಚ್ ಪೀಪಲ್ ಆಗಿ ಮಾಡಿಬಿಟ್ಟಿರ್ತಾರೆ, ನಮ್ಮನ್ನು ಈ ರೀತಿ ಮಿಡಲ್ ಕ್ಲಾಸ್ ಲೈಫಲ್ಲಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಹಾಗಂತ ಟೈಮ್ ಹಂಗೆ ಇರಲ್ಲ. ಸೊ ಗಡಿಯಾರದ ಮುಳ್ಳು ಮೇಲಿರೋದು ಕೆಳಗಡೆ ಬರಲೇಬೇಕು, ಕೆಳಗಡೆ ಇರೋದು ಮೇಲ್ಗಡೆ ಹೋಗಲೇಬೇಕು. ಸೊ ಇದು ನೆನಪಿರಲಿ. ಯಾವಾಗಲೂ ನಮ್ಮ ಹತ್ರ ದುಡ್ಡಿದೆ, ನಾವು ರಿಚ್ಚು ಅಂತೇಳಿ ನಿಮ್ಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಇರೋರನ್ನ ಕೀಳಾಗಿ ನೋಡಬೇಡಿ. ಸೊ ಆವಾಗಲೇ ಹೇಳ್ದಂಗೆ ಮೇಲ್ಗಡೆ ಇರೋ ಮುಳ್ಳು ಕೆಳಗಡೆ ಬರಬೇಕು, ಕೆಳಗಡೆ ಇರೋ ಮುಳ್ಳು ಮೇಲ್ಗಡೆ ಹೋಗೇ ಹೋಗುತ್ತೆ. ಸೊ ಒಂದಲ್ಲ ಒಂದಿನ ಅವ್ರ ಲೈಫಲ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಅಷ್ಟೊಂದು ಚೀಪಾಗಿ ಯಾರನ್ನು ಯಾವತ್ತೂ ನೋಡೋಕ್ಕೆ ಹೋಗಬೇಡಿ. ಸೊ ಇವಾಗ ಬಿರಿಯಾನಿ ರೆಡಿ ಆಯಿತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಟೇಸ್ಟಿಯಾಗಿತ್ತು. ಸೊ ಏನಪ್ಪ ಅಂತ ಅಂದರೆ ನಾನು ಯಾವಾಗಲೂ ಮಾಡ್ತಾಯಿದ್ದೆ ಬಿರಿಯಾನಿ, ಪಲಾವ್ ಮಾಡ್ತಾಯಿದ್ದೆ. ಆದರೆ ಆವಾಗಲೇ ನಾನು ಫ್ರೈ ಮಾಡ್ಕೊಂಡ್ಲಲ್ಲ ಸ್ಫೂರ್ತಿ, ಮರಾಠಿ ಮೊಗ್ಗು, ಪಲಾವ್ ಎಲೆ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಪೇಸ್ಟ್ ಆಡಿಸ್ಕೊಂಡ್ಳು. ಸೊ ನಾನು ಆ ಥರ ಯಾವತ್ತೂ ಮಾಡಿರಲಿಲ್ಲ. ಸೊ ಅದು ಟೇಸ್ಟ್ ಕೊಡ್ತಿತ್ತೋ ಇಲ್ಲ ಏನು ಟೇಸ್ಟ್ ಕೊಡ್ತಿತ್ತೋ ಗೊತ್ತಿಲ್ಲ. ಸೊ ತಿನ್ನಬೇಕಾದ್ರೆ ಬಾಯಿಗಂತೂ ನಾಲಿಗೆಗೆ ಅಷ್ಟು ರುಚಿ ಸಿಗ್ತಾಯಿತ್ತು. ಸೊ ನಾನು ಮಾಡುವಾಗ ಯಾವಾಗಲೂ ಪಲಾವ್ ಪೌಡ್ರು ಇಲ್ಲ ಬಿರಿಯಾನಿ ಪೌಡ್ರು, ಮಾಮೂಲಿ ಈರುಳ್ಳಿ ಟೊಮೊಟೊ ಅದು ಬಿಟ್ಟರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮಾಡ್ತಾಯಿದ್ದೆ ಅಷ್ಟೇ. ಸೊ ನನಗೆ ತುಂಬ ಇಷ್ಟ ಆಯಿತು ಇದು ಬಿರಿಯಾನಿ. ಇನ್ಮೇಲೆ ನಾನು ಇದೇ ರೀತಿ ಮನೇಲಿ ಟ್ರೈ ಮಾಡ್ತೀನಿ, ನೀವು ಇದೇ ಥರ ಮಾಡಿ. ಸೊ ಈ ಬಿರಿಯಾನಿ ಯಾವ ರೀತಿ ಬಂತು ಅಂತ ನಿಮ್ಗೇನಾದರೂ ಫುಲ್ ರೆಸಿಪಿ ಬೇಕು ಅಂದರೆ ನಾನು ನಿನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಒಂದು ಸಲ ನೋಡ್ಬೋದು. ಇನ್ನು ಬಿರಿಯಾನಿ ಆಯಿತು, ಅದಾದಮೇಲೆ ಅದನ್ನೆಲ್ಲ ಮಾಡಾದಮೇಲೆ ತಿಂದು. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಚಿಕನ್ ಚಾಪೀಸ್ನ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಚಾಪೀಸ್ ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಟೀ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಹಾಗೆ ಪುದೀನ ಸೊಪ್ಪು, ಸಾಂಬಾರು ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ, ಇನ್ನೇನು ಹಾಕಿಲ್ಲ. ಸೊ ಆವಾಗಲೇ ಹೇಳ್ದಂಗೆ ಮೆಣಸಿನ್ಕಾಯಿ ಹಾಕಿದಾಗ ಸಿಡಿತದೆ ಅದು ಮೇಲ್ಗಡೆ ಹಿಂಗೆ ಎಣ್ಣೆ ಒಳಗಡೆ ಹಾಕಿದಾಗ. ಸೊ ಅದಕ್ಕೋಸ್ಕರ ಆ ರೀತಿ ಪ್ಲೇಟ್ನ ಮುಚ್ಚಿದ್ದೀನಿ. ನಾನಿಲ್ಲಿ ಒಂದು ಮೆಣಸಿನ್ಕಾಯಿನ 2 ಪೀಸ್ ಮಾಡಿ ಹಾಕಿದ್ದೀನಿ. ಸೊ ಏನಕ್ಕೆ ಅಂದರೆ ಅದೇ ಫಸ್ಟೇ ಸ್ಫೂರ್ತಿ ಉರಿಬೇಕಾದ್ರೆ ಮೇಲ್ಗಡೆ ಎಲ್ಲ ಆರ್ತೈತಲ್ಲ ಅದಕ್ಕೋಸ್ಕರ. ಹಾಗೆ ಒಂದು ಸ್ವಲ್ಪ ಗಸಗಸೆನ ಹಾಕಿದ್ದೀನಿ. ಸೊ ಸ್ಫೂರ್ತಿ ಗಸಗಸೆನ ಹಾಕೋದು ಬೇಡ ಉರಿಯೋದಕ್ಕೆ, ಏನಕ್ಕೆ ಅಂದರೆ ಅದು ಪಾತ್ರೆ ತುಂಬ ಅಂಟ್ಕೊಬಿಡುತ್ತೆ ಅಂತ ಹೇಳಿದ್ಲು. ಸೊ ಹೋದ ಸಲ ಮಾಡಿದಾಗ ನಾನು ಗಸಗಸೆನ ಹುರ್ಕೊಂಡಿರಲಿಲ್ಲ. ಅಂದರೆ ಯಾವಾಗಲೂ ಒಂದೇ ಥರ ಮಾಡೋದು ಬೇಡ, ಇನ್ನು ಬೇರೆಯವ್ರು ಮಾಡಿರೋದು ನೋಡ್ಕೊಂಡು ಮಾಡೋದಕ್ಕಿಂತ ನಾವೇ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಗಸಗಸೆನ ಹಾಕ್ತೆ. ಸೊ ಸ್ಫೂರ್ತಿ ಹೇಳಿದ ನಿಜ, ಗಸಗಸೆನ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನನಗೆ ಗೊತ್ತಾಗಲಿಲ್ಲ, ಅವಳು ಹೇಳಿದ್ಲು, ನಾನು ಅವಳ ಮಾತು ಕೇಳಬೇಕಿತ್ತು, ಕೇಳಲಿಲ್ಲ. ಅದೇನಾಯಿತು ಪಾತ್ರೆ ತುಂಬ ಎಲ್ಲ ಹಿಂಗೆ ಅಂಟ್ಕೊಬಿಡ್ತು. ಸೊ ಗಸಗಸೆನ ಹಾಕಿ ನೀಟಾಗಿ ಎಲ್ಲನೂ ಫ್ರೈ ಮಾಡಿಕೊಂಡೆ. ಇವಾಗ ನಾನು ಎಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟು ಸಾಕು. ಸೊ ತುಂಬ ಜಾಸ್ತಿ ಏನು ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಮೊಟ್ಟೆ ಕೋಳಿ ಇದು ನಾನು ಚಾಪೀಸ್ ಅಲ್ವಾ ಮಾಡ್ತಾಯಿರೋದು, ಅದಕ್ಕೋಸ್ಕರ ಹುರ್ಕೊಂಡೆ ಮೆಣಸಿನ್ಕಾಯಿನ. ಹಾಗೆ ಇವಾಗ ಒಂದು ಇಡೀ ಬೆಳ್ಳುಳ್ಳಿನ ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿನ ನಾನು ಉರಿಯೋದಕ್ಕೆ ಹಾಕಿಲ್ಲ, ಹಾಗೆ ಈರುಳ್ಳಿ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ಅದಾದಮೇಲೆ ಇದನ್ನು ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು 2 ಟೊಮೊಟೊನ, ಹುಳಿ ಟೊಮೊಟೊ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ತುರ್ಕೊಂಡು ಮಿಕ್ಸಿಲಿ ಆಡಿಸ್ಕೊಂಡು ಅದರಲ್ಲಿರೋ ರಸ ಅಂದರೆ ಅದರಲ್ಲಿರೋ ಹಾಲನ್ನು ಮಾತ್ರ ತಗೊಂಡಿದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಏನು ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಥರ ಚಿಕನ್ ಚಾಪೀಸ್ನ ತಿಂದು ಬೇಜಾರಾಗಿರುತ್ತಲ್ಲ, ಸೊ ಅದಕ್ಕೆ ಡಿಫ್ರೆಂಟಾಗಿರುತ್ತೆ ಅಂತೇಳಿ ನಾನೇ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ಯಾವ ರೀತಿ ಇತ್ತು ಟೇಸ್ಟು ಅಂದರೆ ತುಂಬ ಚೆನ್ನಾಗಿತ್ತು. ಸೊ ವೀಡಿಯೋಗೋಸ್ಕರ ಏನು ಹೇಳ್ತಾಯಿಲ್ಲ, ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಮೂಲಿ ಮೆತ್ತೆ ಕೋಳಿ ಅಂದರೆ ಪಿಸುಕ್ಲು ಕೋಳಿ ಆದರೆ ಕುಕ್ಕರ್ ಏನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಏನಪ್ಪ ಅಂದರೆ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಫುಲ್ ಬೆಂದೋಗ್ಬಿಡುತ್ತೆ. ಇದು ಬಂದು ಮೊಟ್ಟೆ ಕೋಳಿ ಅಂದರೆ ಗಟ್ಟಿ ಕೋಳಿ ಅಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ
ಟೀ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಸೊ ಅದಕ್ಕಾದಮೇಲೆ ಇವಾಗ ಅದಕ್ಕೆ ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿ ಹಾಗೆ ಒಂದು 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ವೀಡಿಯೋ ಇವಾಗ ಸ್ಫೂರ್ತಿ ಮಾಡ್ತಾ ಇದ್ದಾಳೆ, ಅವಳು ಹಿಂಗೆ ಇಟ್ಕೊಂಡಿದ್ದಾಳೆ ವೀಡಿಯೋನ ಗೈಸ್, ನಾನು ಹಿಂಗೆ ಹಿಡ್ಕೊ ಅಂತ ಹೇಳಿದ್ದೀನಿ. ಹಾಗೆ ಈಗ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಆದರೆ ತುಂಬ ಜಾಸ್ತಿ ಹಾಕ್ತಾಯಿಲ್ಲ, ಏನಕ್ಕೆ ಆಲ್ರೆಡಿ ಪೇಸ್ಟಿಗೆ ಅಂದರೆ ಆಡಿಸ್ಕೊಳ್ಳೋದಕ್ಕೆ ಕೂಡ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅವಳು ಈ ರೀತಿ ಹಿಡ್ಕೊಂಡು ಮಾಡ್ತಾ ಇದ್ದಾಳೆ ವೀಡಿಯೋನ ಅಂತ. ಸೊ ನಾನು ಸರಿಗೆ ಈ ಥರ ಇಟ್ಕೊ ಅಂತ ಹೇಳಕ್ಕೆ ಹೋದೆ, ಅವಾಗ ನೋಡಿದ್ರೆ ಅವಳು ಹಿಂಗೆ ಉಲ್ಟಾ ಇಟ್ಕೊಬಿಟ್ಟವಳೆ. ಸೊ ಆಮೇಲೆ ಹೇಳಿದೆ, ಕ್ಯಾಮ್ರಾನ ಉಲ್ಟಾ ಇಟ್ಕೊಂಡಿದ್ದೀಯಾ, ಹಿಂಗೆ ಸರಿಯಾಗಿ ಇಟ್ಕೊ ಅಂತ. ಆಮೇಲೆ ಕೊಡಿಲಿ ಅಂದ್ಬಿಟ್ಟು ನಾನೇ ಒಂದು ಕೈಲಿ ಈಸ್ಕೊಂಡು ಒಂದು ಕೈಲಿ ವೀಡಿಯೋ ಮಾಡ್ತಾ ಅಡುಗೆನ ಮಾಡ್ತಾಯಿದ್ದೆ. ಸೊ ಇವಾಗ ಆಲ್ಮೋಸ್ಟ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಆಗಿದೆ. ಸೊ ನಾನಿಲ್ಲಿ ಟೊಮೊಟೊ ಕೂಡ ಹಾಕ್ತಾಯಿಲ್ಲ, ಏನಕ್ಕೆ ಆಲ್ರೆಡಿ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ನಾನು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಚಿಕನ್ನ ಏನು ಮಾಡಬೇಕು ಅಂದರೆ ಈರುಳ್ಳಿಲಿ ನೀಟಾಗಿ ಒಂದು 2-3 ಸಲ ವಾಶ್ ಮಾಡ್ಕೋಬೇಕು. ಸೊ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕ್ಬಿಟ್ಟು ನೆಕ್ಸ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿರೋ ನೀರಿನಾಂಶ ಎಲ್ಲ ಬಿಟ್ಕೋಬೇಕು. ಅಲ್ಲಿ ತನಕ ಆ ಚಿಕನ್ನು ಎಣ್ಣೆ ಒಳಗೆ ಫ್ರೈ ಅದಕ್ಕೆ ಬಿಡಬೇಕು. ಸೊ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಚಿಕನ್ಗೆ ಉಪ್ಪು ಹಾಕಬೇಕು. ಏನಕ್ಕೆ ಚಿಕನೆಲ್ಲ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಸೊ ಚಿಕನ್ಗೆ ಉಪ್ಪು ಹಾಕಿದ್ಮೇಲೆ ಒಂದು 1/4 ಗಂಟೆ, ಒಂದು 15 ನಿಮಿಷ, ಒಂದು 20 ನಿಮಿಷನಾದರೂ ಬಿಡಬೇಕು. ಸೊ ಆವಾಗ ಚಿಕನ್ನು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಅದರಲ್ಲಿರೋ ನೀರಿನಾಂಶ ಮತ್ತಷ್ಟು ಬಿಟ್ಕೊಳ್ಳುತ್ತೆ. ಆವಾಗ ಚಿಕನ್ ಚಾಪ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ನೆಲ್ಲ ನೀರು ಬಿಟ್ಕೊಂಡಿದೆ. ಸೊ ನೆಕ್ಸ್ಟ್ ಇವಾಗ ನಾನು ಏನು ಮಸಾಲೆನ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಸೊ ಆವಾಗಲೇ ಹೇಳ್ದಂಗೆ ಅಂದರೆ ನಾನು ಚಕ್ಕೆ ಲವಂಗ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಅಂದರೆ ಆಡ್ಸೋದಕ್ಕೆ ಹಾಕಿಲ್ಲ, ಏನು ಪೇಸ್ಟ್ನ ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ಬಂದು ನಾನು ಚಕ್ಕೆ ಲವಂಗ ಪೌಡ್ರು ಎರಡನ್ನೂ ಮಿಕ್ಸ್ ಮಾಡಿ ಒಂದೇ ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಸಪ್ರೇಟಾಗಿ ಇಟ್ಕೊಂಡಿಲ್ಲ, ಎರಡನ್ನೂ ಒಂದೇ ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೀವು ಏನಾದರೂ ರುಬ್ಕೋಬೇಕಾದ್ರೆ ಹಾಕೋತೀನಿ ಅಂದರೆ ಹಾಕೋಬೋದು, ಇಲ್ಲಾಂದರೆ ರುಬ್ಬಾದ್ಮೇಲೆ ಈ ರೀತಿ ಹಾಕೋತೀನಿ ಅಂದರೆ ಹಾಕೋಬೋದು. ಸೊ ಇವಾಗ ಆ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು ಟೊಮೊಟೊ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಟೊಮೊಟೊನ ಆಡಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ಬಂದು ನಾನು ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ ಯಾವ್ದು ಟೊಮೊಟೊನಾದರೂ ತೊಗೋಬೋದು. ಸಿಹಿ ಟೊಮೊಟೊ ತೊಗೋತೀನಿ ಅಂದರೆ ತೊಗೋಬೋದು. ಸೊ ಆಲ್ಮೋಸ್ಟ್ ಎಲ್ಲ ಹುಳಿ ಟೊಮೊಟೊನೇ ಯೂಸ್ ಮಾಡೋದು. ಏನಾದರೂ ಇಲ್ಲ ಅಂತ ಹೇಳಿದ್ರೆ ನೀವು ಹುಳಿ ಅಂದರೆ ಸಿಹಿ ಟೊಮೊಟೊನೇ ತೊಗೋಬೋದು. ನೆಕ್ಸ್ಟ್ ಇವಾಗ ನಾನು ತೇಜು ಚಿಕನ್ ಮಸಾಲೆನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೂ ಗೊತ್ತು, ಸೊ ನಾನು ಯಾವಾಗಲೂ ಇದೇ ಪೌಡ್ರ್ ಯೂಸ್ ಮಾಡೋದು ಅಂತ. ಸೊ ಇದು ಬಂದು ಒಂದು ಪ್ಯಾಕು ಪೂರ್ತಿ ಹಾಕ್ತಾಯಿದ್ದೀನಿ, 10 ರೂಪಾಯಿ ಪ್ಯಾಕು. ಸೊ ನಾನೇನು ಜಾಸ್ತಿ ಏನು ತಗೊಳ್ಳೋದಿಲ್ಲ, ಹಿಂಗೆ 10 ರೂಪಾಯಿ ಪ್ಯಾಕ್ನೇ ತಗೋತೀನಿ, ಏನಕ್ಕೆ ಬೇಕು ಅಂತ ತಗೋಬೋದು. ಹಾಗೆ ಇವಾಗ ಮಟನ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅಂದರೆ ಖಾರದ ಪುಡಿ 1 ಟೀ ಸ್ಪೂನು, ಸಾಂಬಾರದ ಪುಡಿ 1 ಟೀ ಸ್ಪೂನು ನೀವು ಹಾಕೋಬೋದು. ಅಂದರೆ ಕೆಲವೊಬ್ಬರು ಈ ರೀತಿ, ಅಂದರೆ ನಮ್ಮ ಹಳ್ಳಿಗಳ ಸೈಡಲ್ಲಿ ಯಾವ ರೀತಿ ಅಂತ ಅಂದರೆ ಆವಾಗಲೇ ಹೇಳ್ದಂಗೆ, ಸೊ ಈ ರೀತಿ ಮಟನ್ ಪೌಡ್ರನ್ನೇ ಬೇರೆ ಮಾಡಿ ಇಟ್ಕೊಂಡಿರ್ತೀವಿ. ಅಂದರೆ ಖಾರದ ಪುಡಿ ಸಾಂಬಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅಂದರೆ ಮಾಮೂಲಿ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇರ್ತೀನಲ್ಲ, ಸೊ ಅದು ಬೇರೆ ಸಪ್ರೇಟು, ಸಾಂಬಾರದ ಪುಡಿ ಖಾರದ ಪುಡಿ ಬೇರೆಯೇ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ನಾವು ಬೇಳೆ ಸಾಂಬಾರಿಗೆ ಬೇಕು ಅಂದರೆ ಕಾಳೆಲ್ಲ ಹುರ್ಕೊಂಡು ಅದನ್ನು ಬೇರೆ ಹುಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಇವಾಗೆಲ್ಲನೂ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ನಿಮಗೆ ಗೊಜ್ಜು ಥರ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರೋಸ್ಟ್ ಥರ ಬೇಕು ಅಂದರೆ ನೀರು ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ಇವಾಗ ನಾನು ಕಾಯಿದು ಹಾಲು, ಅಂದರೆ ಕಾಯಿ ಆಡಿಸ್ಕೊಂಡು ಅದರಲ್ಲಿರೋ ರಸನ ತಗೊಂಡಿದ್ದೀನಲ್ಲ, ಕಾಯಿ ಹಾಲು, ಅದನ್ನು ಹಾಕ್ತಾಯಿದ್ದೀನಿ. ಸೊ ನೀವೇನಾದರೂ ಡೈರೆಕ್ಟು ಕಾಯಿ ಹಾಕ್ತೀನಿ ಸ್ವಲ್ಪ ಅಂತ ಹೇಳಿದ್ರೆ ಕಾಯಿ ಹಾಕ್ಬೋದು. ನಾನು ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹಾಕಿದ್ದೀನಿ. ನಿಮಗೇನಾದರೂ ಅದು ಸ್ವಲ್ಪ ತೆಳ್ಳೆ ರೀತಿ ಆಯಿತು ಅಂತ ಅಂದರೆ ಸ್ವಲ್ಪ ಕಾಯಿನ ಹಾಕ್ಕೋಬೋದು. ಸೊ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಕೂಡ ಹಾಕ್ಕೋಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅದು ಅಲ್ಲದೆ ಇದು ಬಂದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಎಣ್ಣೆನ ಕಮ್ಮಿನೇ ಹಾಕ್ಕೊಳ್ಳಿ. ನಾನು ಚಾಪೀಸ್ ಮಾಡೋವಾಗಲೇ ಹೇಳಿದ್ದೆ ನಮ್ಮಣ್ಣ, ಸೊ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕು ನನಗಿಷ್ಟ ಅಂತೇಳಿ, ಅದಕ್ಕೆ ನಾನು 1 ಟೀ ಸ್ಪೂನು ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ. ಸೊ ಇವಾಗ ನೀಟಾಗಿ
ಎಲ್ಲ ಕುಕ್ ಆಗಬೇಕು ಒಂದು 2-3 ನಿಮಿಷ. ಸೊ ಅಲ್ಲಿ ತನಕ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ಏನಿತ್ತು ಮೊಟ್ಟೆ ಗುದ್ದ ಮತ್ತು ಮೊಟ್ಟೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಫಸ್ಟೇ ಹಾಕಿದ್ರೆ ಎಲ್ಲ ಕಲಸೋಗ್ಬಿಡುತ್ತೆ ಅಂತೇಳಿ. ಸೊ ಇವಾಗ ಇದು ಒಂದು ಕುದಿ ಬರ್ತಾಯಿದೆ. ಇವಾಗ ನಾನು ಇದಕ್ಕೆ ಕುಕ್ಕರ್ ಮುಚ್ಚಳನ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಏನೂ ಹಾಕ್ತಾಯಿಲ್ಲ. ಸೊ ಏನಕ್ಕಂದರೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಅದಕ್ಕೋಸ್ಕರ. ಇವಾಗ 3 ವಿಸಲ್ ಹೊಡಿಸ್ಬೇಕು. ಸೊ ಇವಾಗ 3 ವಿಸಲ್ ಕೂಗಿದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಸಪ್ಪೆ ಅನಿಸಿದ್ರೆ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಉಪ್ಪು ಹಾಕಿದ್ನಲ್ಲ, ಸೊ ಅದು ಅಲ್ಲದೆ ಪೌಡ್ರೆಲ್ಲ ಹಾಕಿದ್ನಲ್ಲ, ಟೇಸ್ಟ್ ಮಾಡಿ ನೋಡಿದೆ. ಸೊ ರುಚಿ ಚೆನ್ನಾಗಿತ್ತು, ಅದಕ್ಕೆ ನಾನಿನ್ನು ಮತ್ತೆ ಉಪ್ಪು ಹಾಕೋಕ್ಕೆ ಹೋಗಲಿಲ್ಲ. ಇವಾಗ ಚಿಕನ್ ಚಾಪೀಸ್ ರೆಡಿ ಆಯಿತು. ಅಂದರೆ ಚಿಕನ್ ಫ್ರೈ ಚಾಪೀಸ್ ರೆಡಿ ಆಯಿತು. ಅಂದರೆ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಏನಪ್ಪ ಅಂದರೆ ಅದು ಮಾಡಿದಾಗ ಯಾವಾಗಲೂ ಅಷ್ಟೇ ಅದು ಸ್ವಲ್ಪ ಅಷ್ಟು ಗಟ್ಟಿ ಅಂಶ ಕಾಣೋದಿಲ್ಲ. ಅಂದರೆ ಅದೇ ತಾನೇ ಮಾಡಿರ್ತೀವಲ್ಲ, ಅದಕ್ಕೆ ಅದನ್ನು ಗ್ಯಾಸ್ನ ಆಫ್ ಮಾಡಿ ಒಂದು 1/2 ಅವರ್ ಬಿಡಬೇಕು. ಇನ್ನು ಅಣ್ಣ ಮೆಡಿಕಲ್ಗೆ ಹೋಗ್ತಾನಲ್ಲ, ಅವನು ಯಾವಾಗಲೂ ಬರೋದು 9:15 9:30ಗೆ. ಸೊ ಅಪ್ಪಿ ಆಲ್ರೆಡಿ ಒಂದು ಸಲ ಬ್ಯಾಟಿಂಗ್ ಮಾಡಿದ. ಇನ್ನು ಅವ್ರ ಮಾವ ಬಂದಾಗ ಯಾವಾಗಲೂ ಅಷ್ಟೇ ಅವ್ರ ಮಾವನ ಜೊತೆ ಅವ್ನು ಕೂತ್ಕೊಂಡು ತಿನ್ನಬೇಕು. ಅವ್ನು ಸೆಕೆಂಡ್ ಶಿಫ್ಟ್ ಇದ್ದಾಗಲೂ ಅಷ್ಟೇ ಅವನು 10:30ಗೆ ಬಂದರೆ ಅವ್ನು ಮಲಗಿರಲ್ಲ. ಆವಾಗಲೂ ಹೋಗಿ ಅವನ ಜೊತೆ 2 ತುತ್ತು ತಿಂದ್ಬಿಟ್ಟು ಬರಬೇಕು, ಇಲ್ಲಾಂದರೆ ಅವ್ನಿಗೆ ಸಮಾಧಾನ ಆಗೋದಿಲ್ಲ. ಸೊ ಅಣ್ಣ ಬಂದ ಆಮೇಲೆ ಲಾಸ್ಟಲ್ಲಿ ಅವನು ಊಟ ಮಾಡಿದ್ದು. ಅವ್ನಿಗೆ ಯಾವಾಗಲೂ ಅಷ್ಟೇ ಬಿರಿಯಾನಿ ಪಲಾವ್ ಮಾಡಿದ್ರೆ ಈ ರೀತಿ ನಿಂಬೆಹಣ್ಣು ಇರಬೇಕು. ಆ ಪಲಾವ್ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾನೆ. ಸೊ ನಮಗೆ ಮೊಸರು ಬಜ್ಜಿ ಇದ್ದರೆ ಓಕೆ, ಇಲ್ಲಾಂದ್ರೆ ಆ ಬಿಸಿದಾದರೆ ಮೊಸರು ಬಜ್ಜಿನೂ ಬೇಡ, ಏನೂ ಬೇಡ, ಹಂಗೆ ತಿನ್ಕೊಂಬಿಡ್ತೀವಿ. ಇನ್ನು ಅಪ್ಪಿ ಅಂತೂ ಗೊಂಬೆ ಹಾಕು ಅಂತ ಅಳ್ತಾನೇ ಇದ್ದ. ಅಷ್ಟರಲ್ಲಿ ಅವ್ರ ಮಾವ ಬಂದನಲ್ಲ, ಅವ್ನು ಬಂದಮೇಲೆ ಸಮಾಧಾನ ಮಾಡ್ದ. ಏನಕ್ಕಂದರೆ ಆಲ್ರೆಡಿ ಅವ್ನು ಬಂದಾಗ ಎಷ್ಟು 9:15 ಆಗಿತ್ತು. ರಾಮಾಚಾರಿ ಸೀರಿಯಲ್ ಬರ್ತಿತ್ತು. ಇನ್ನು ನಿಮಗೂ ಗೊತ್ತು, ರಾಮಾಚಾರಿ ಸೀರಿಯಲ್ ಬಂದರೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ. ಅವರು ಯಾವ ಗೊಂಬೆನೂ ಹಾಕಲ್ಲ, ಏನೂ ಹಾಕಲ್ಲ. ಅಪ್ಪಿ ಎಷ್ಟೊತ್ತರೂ ಅವರು ಹಾಕೋದಿಲ್ಲ ಅಂತ. ಇನ್ನು ಅಪ್ಪಿ ಕೂಡ ಅವನ ಜೊತೆ ತಿಂದ. ಅದಾದಮೇಲೆ ಎಲ್ರದ್ದು ಊಟ ಎಲ್ಲ ಆಯಿತು. ಇನ್ನು ಅಪ್ಪ ರಾಮಾಚಾರಿ ಸೀರಿಯಲ್ ಮುಗಿದ ತಕ್ಷಣ ಮಲ್ಕೊಬಿಡ್ತಾರೆ. ಇನ್ನು ನಾನೇನು ಸೀರಿಯಲ್ ನೋಡಲ್ವಲ್ಲ, ಅದನ್ನೆಲ್ಲ ನಾನು ಊಟ ಆದ ತಕ್ಷಣ ರೂಮ್ಗೆ ಹೋಗ್ಬಿಟ್ಟು ವೀಡಿಯೋ ಏನಾದರೂ ಎಡಿಟ್ ಮಾಡೋದಿದ್ರೆ ಹೋಗಿ ಮಾಡ್ತಾಯಿರ್ತೀನಿ. ಆದರೆ ಎಡಿಟ್ ಮಾಡೋದಿಲ್ಲ ಅಂದರೆ ಸುಮ್ಮನೆ ಕೂತ್ಕೋಬೇಕಲ್ಲ ಅಂತೇಳಿ ಈ ರೀತಿ ಸೀರಿಯಲ್ ಏನಾದರೂ ನೋಡ್ತಾಯಿದ್ರೆ ನಾನು ನೋಡ್ತೀನಿ. ಸೊ ಗೈಸ್, ಟೈಮ್ ಇವಾಗ 9:30 ಆಗಿದೆ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹಾಗೆ ರೆಸಿಪೀಸ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಜೊತೆಗೇ ಸಿಗ್ತೀನಿ. ಥ್ಯಾಂಕ್ ಯು.